ಜಾಗದಲ್ಲಿ ಹೊಯ್ಸಳರು 300 ವರ್ಷ ಅವರು ಆಳ್ವಿಕೆ ಮಾಡಿದ್ರು. 10 to 14th century 300 ವರ್ಷದಲ್ಲಿ 92 ಗುಡಿಗಳು ಕಟ್ಟಿದ್ರು, 92 ಟೆಂಪಲ್ಸ್. ಅದರಲ್ಲಿ ಪ್ರಸಿದ್ಧಿ ಪಡೆದಿರೋದೇ ಬೇಲೂರು, ಹಳೇಬೀಡು, ಸೋಮನಾಥಪುರ. ಈ 3 ಆನೆಯ ಸೊಂಡಿಲು, ಹಸುವಿನ ಕಿವಿ, ಕೋತಿಯ ಕಣ್ಣು ನೋಡಿ. ಈ ತುದಿಯಿಂದ ಆ ತುದಿಯವರೆಗೂ ಇಷ್ಟೆಲ್ಲ ಒಂದೇ ಪೀಸ್. ಎಲ್ಲ ಬಾಗಿಲು ಮೇಲೂ ಮಾಡಿದ್ದಾರೆ ಮಕರ ತೋರಣನ. ಇದು ದರ್ಪಣ ಸುಂದರಿ. ಇದು ನಮ್ಮ ಟೆಂಪಲ್ಗೆ ಮಾಸ್ಟರ್ ಪೀಸ್. ಎಡಗೈನಲ್ಲಿ ಕನ್ನಡಿ ಇಟ್ಕೊಂಡು ಕೈನಲ್ಲಿ ಕುಂಕುಮ ಇಟ್ಕೊಂಡು ಅಡಿಗೆ ಹಚ್ಕೊಳ್ತಾರೆ ನೋಡಿ. ಹಾಗೆ ತಲೆ ತುರ್ಬುಗಳು ನೋಡಿ, ಈ ಕಡೆ ಚಕ್ರ ಥರ ಇದೆ, ಕುಂಕುಮ ಇದೆ. 620 ಹೊಯ್ಸಳರ ರಾಜ್ಯ ಲಾಂಛನ. ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿರ್ತಾರಲ್ಲ, ಹುಲಿ ಬಂದು ಆಶ್ರಮಕ್ಕೆ ನುಗ್ಬಿಡುತ್ತೆ. ಹುಡುಗರು ಎಲ್ಲ ಎದುರು ಓಡ್ಬಿಡ್ತಾರೆ, ಹುಲಿ ಬಂತು ಅಂತೇಳಿ. ಆದರೆ ಆ ಬಾಲಕ ಓಡೋಗೋದಿಲ್ಲ, ಅವನ ಹೆಸರೇ ಸಳ ಅಂತೇಳಿ. ಗುರುಗಳು ಅವನ ಧೈರ್ಯವನ್ನು ಮೆಚ್ಚಿ ಸಳನ್ಗೆ ಒಂದು ಕತ್ತಿನ ಕೊಟ್ಟು ಹಳೆಗನ್ನಡದಲ್ಲಿ ಆದೇಶ ಮಾಡ್ತಾರೆ ಹುಲಿ ಕೊಲ್ಲೋದಕ್ಕೆ. ವಾಯ್ ಸಳ ಅಂತ ಹೇಳ್ತಾರೆ. ಹಳೆಗನ್ನಡದಲ್ಲಿ ವಾಯ್ ಅಂದರೆ ಕನ್ನಡದಲ್ಲಿ ಒಡೆ ಅಂತ, ಸಳ ಅಂದರೆ ಆ ಬಾಲಕನ ಹೆಸರು. ವಾಯ್ ಹಸನ ಹಿಂದೆ ದಾಸಿಯರು ಹಾಕ್ತಾ ಇದ್ರು, ಹೆಣ್ಮಕ್ಳು ಹಾಕೊಳ್ತಾ ಇದ್ರು, ಈಗ ಎಲ್ಲರೂ ಹಾಕೊಳ್ತಾರೆ. ಓಲ್ಡ್ ಫ್ಯಾಷನ್ ಈಸ್ ರಿಪೀಟೆಡ್ ಅಲ್ವಾ. ಕೆಳಗಡೆ ಕೋತಿ ಸೀರೆ ಎಳೆದು ಚೇಷ್ಟೆ ಮಾಡ್ತಿದ್ರು, ಕಪಿ ಚೇಷ್ಟೆ. ಆಕೆಗೆ ಕೋಪ ಬಂದು ಕೈನಲ್ಲಿ ಒಂದು ಬಳ್ಳಿನ ಹಿಡ್ಕೊಂಡು ಕೋತಿ ಹೊಡಿದಿದೆ. ಕೋತಿ ಮರಿಯ ಬಾಯಿ, ಕೈ, ಕಾಲು, ಬಾಲ ಅಂದಿಷ್ಟೆಲ್ಲ ಒಂದು ಕಲರ್ ಮಾಡಿದೆ. ದಾಸೋಹಿ ಎಂಬ ಶಿಲ್ಪಿಗಳ ಶಿಲಾಬಾಲಕಿ ಮಾಡಿದೆ. ಹಳೆಗನ್ನಡದಲ್ಲಿ ಶಿಲ್ಪಿಗಳು ಅವ್ರ ಹೆಸರನ್ನ, ಅವ್ರ ತಂದೆ ಹೆಸರನ್ನ, ಊರ ಹೆಸರನ್ನ ಎಲ್ಲರೂ ಹಳೆಗನ್ನಡದಲ್ಲಿ ಬರ್ತಾರೆ. ಶಿಲ್ಪಿ ಮಾಡಿರೋ ಉದ್ದೇಶ ಏನಂತಂದ್ರೆ 16 ವರ್ಷದ ಮೇಲ್ಪಟ್ಟಂತ ಹುಡುಗನಿಗೆ ಕತ್ತೆ ಮುಗ್ದವಳು ಹುಡುಗಿನೂ ಕೂಡ ಸುಂದರವಾಗಿ ಕಾಣ್ತಾಳೆ ಅಂತ. ನೊಣ ಬಂದಿದೆ, ನೊಣ ತಿನ್ನೋದಕ್ಕೆ ನೋಡಿ ಅಲ್ಲಿ ಬಂದಿದೆ. ಒಂದು ಪ್ರಾಣಿ ಅಂತಿಂದ ಇನ್ನೊಂದು ಪ್ರಾಣಿ ಬಚ್ಚಿಟ್ಟಲ್ವಾ, ಪ್ರಭಾವಣಿ ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಕತ್ತಿನ ತಗೊಂಡು ಪೇಪದ ಕೊಡಿ ಮಾದರಿ ಕಟ್ ಮಾಡೋಕ್ಕಾಗಲ್ಲ, ಜಾಲದ ತರ ಮಾಡ್ತಿರೋದು. ಶಿವನಿಗೆ ಗಜಚರ್ಮಾಂಬರ ತಾರೆ ಅಂತ ಹೆಸರು ಬಂತು. ನಾಗರಾಜ ನಾಗಿ, ನಾನು ಭೈರವ. ಕಾಲಿಗೆ ಹಾಕೊಂಡು ನೋಡಿ, ನಮ್ಮನೆಗೆ ಹೆಣ್ಮಕ್ಳು ಇವೆಲ್ಲ ಕಾಲಿಗೆ ಹಾಕೊಳ್ತಿಲ್ಲ. ಹೈ ಸ್ಟಾರ್ಟ್ ಬರಬೇಡ, 1900 ವರ್ಷದಿಂದ ಇವೆಲ್ಲ ಬಳಕೆ. 5 ಅಡಿ ಫೌಂಡೇಶನ್ ಮೇಲೆ ಗುಡಿಗಳು ಕಟ್ಟಿದ್ದಾರೆ ನೋಡಿ ಅವರು. ಫೌಂಡೇಶನ್ ಸ್ಟಾರ್ ಶೇಪಲ್ಲಿ ಇರುತ್ತೆ ನೋಡಿ, ನಕ್ಷತ್ರ ಮಾದರಿ. ಮೇಲೆ ರೂಪ ಕೂಡ ಸ್ಟಾರ್ ಶೇಪ್ ಇದೆ ನೋಡಿ. 2 ನೋಡಿ, ಇದೊಂದು ಅರ್ಥಮೆಟಿಕಲ್ ಕ್ಯಾಲ್ಕುಲೇಷನ್. ಯಾಕೆ ಈ ರೀತಿ ಸ್ಟಾರ್ ಶೇಪ್ ಬಳಸ್ಕೊಂಡ್ರೆ ಅಂದರೆ ಕಡಿಮೆ ಜಾಗದಲ್ಲಿ ಹೆಚ್ಚು ವಿಗ್ರಹಗಳನ್ನ ಜೋಡಿಸ್ಬೋದು, ಸರ್ಫೇಸ್ ಏರಿಯಾ ಸಿಗುತ್ತೆ. ಹೊಯ್ಸಳರ ಕಾಲದ ಗುಡಿಗಳನ್ನ ಸುಲಭವಾಗಿ ಪತ್ತೆ ಮಾಡ್ಬೋದಲ್ವಾ? ಯಾಕೆ ಗೊತ್ತಾಗುತ್ತೆ ನಿಮಗೆ ಆ ಹೊಯ್ಸಳರ ಕಾಲದ ಗುಡಿ ಅಂತ? ಮೊದಲನೇದಾಗಿ ಫೌಂಡೇಶನ್ ಸ್ಟಾರ್ ಶೇಪಲ್ಲಿ ಇರುತ್ತಲ್ಲ, ಗುಡಿ ಕಟ್ಬೇಕಾದ್ರೆ ಯಾವ ಕಲ್ಲು ಬಳಸ್ಕೊಂಡಿರ್ತಾರೆ ಹೇಳಿ ಅವರು? ಸೋಪ್ ಸ್ಟೋನ್ ಅಂತ. ಇವೆರಡು ನೋಡಿ ಗೊತ್ತಾಗುತ್ತೆ ಆ ಗುಡಿ ಹೊಯ್ಸಳರ ಕಾಲದ್ದು ಅಂತ. ಟಿವಿ ರಿಂಗಿದೆ, ಸೊಂಟದ ಪಟ್ಟಿ, ಕಂಟಿಯಾರ, ಕೈ ಬಳೆ, ಕಾಲ್ ಬಳೆ ಹಾಕೊಂಡು ಕೆಳಗೊಬ್ಳು ದಾಸಿ, ಆ ದಾಸಿನದ್ದು ನಾಯಿ ಮರಿ. ಸಂಜೆ ಟೈಮು ನಾಯಿ ಇಟ್ಕೊಂಡು ವಾಕ್ ಹೋಗ್ತಾರೆ ನೋಡಿ ಅವರು. ಸೊ ಇದೆಲ್ಲ ನೋಡಿದಾಗ ಎಷ್ಟು ಅಡ್ವಾನ್ಸ್ ಆಗಿದ್ರು ಅಲ್ವಾ? ಹೊಯ್ಸಳರ ಕಾಲದ ಸ್ತ್ರೀಯರು ಆಭರಣ ಪ್ರಿಯರಾಗಿದ್ರು ನೋಡಿ. ಅವರೆಷ್ಟು ಅಲಂಕಾರ ಆಭರಣ ಹಾಕೊಂಡಿದ್ದಾರೆ, ನೀವೆಷ್ಟು ಹಾಕೊಂಡಿದ್ದೀರಾ? ಕಂಪೇರ್ ಮಾಡ್ಕೊಂಡ್ರೆ ಈ ಹೊಯ್ಸಳರ ಕಾಲದ ಸ್ತ್ರೀಯರೇ ಆಭರಣ ಪ್ರಿಯರಾಗಿದ್ದಾರೆ. ದೇವರಿಗೆ ಅಭಿಷೇಕ ಮಾಡಿದ ನೀರನ್ನ ಪಾದದಲ್ಲಿ ತುಳಿಬಾರ್ದು ಅಲ್ವಾ? ಅದಕ್ಕೋಸ್ಕರವಾಗಿ ಕೆಳಗಡೆ ಡ್ರೈನೇಜ್ ಮಾಡಿದ್ದಾರೆ. ನೋಡಿ, ಈ ಹಳೆ ಪ್ರೆಸ್ ಕನ್ನಡ ಏನಾಗುತ್ತೆ ಹೇಳಿ? ಯಾವ ಸಂಧಿ ಹೇಳೋದು? ಕರೆಕ್ಟಾಗಿ ಬಿಡಿಸ್ಬಿಟ್ರಿ, ಕರೆಕ್ಟಾಗಿ ಗೆಸ್ ಮಾಡಿ ಹೇಳಿ. ಮಗಳು ಬಂದಾಗ ಶಿಲ್ಪಿ ಈ ದೇವಸ್ಥಾನದ ಒಳಗಡೆ ಹೊರಗಡೆ ಏನೇನು ಕೆತ್ತನೆ ಕೆಲಸನ ಮಾಡಿದ್ದಾರೆ ಅದನ್ನೆಲ್ಲ ಶಿಲ್ಪಿ ಒಂದು ಕಂಬಲ್ ಮಾಡ್ಕೊಳ್ತಾರೆ. ಅದಕ್ಕೆ ದೇವಾಲಯವನ್ನ ಒಳಗಡೆ ಹೊರಗಡೆ ನೋಡೋದು ಒಂದೇ, ಇದೊಂದು ಕಂಬ ನೋಡೋದು ಒಂದೇ, ಎಲ್ಲ ಇದೊಂದು ಕಂಬ ಮಾಡ್ಕೊಳ್ಸಿದ್ದಾರೆ. ತಿರುಗಿಸಿ ನೋಡ್ಬೋದಿತ್ತು. 300 ವರ್ಷ ಹಿಂದೆ ಕಂಬ ತಿರುಗಿದೆ ನೋಡಿ. ಕೆಳಗಡೆ ಕಲ್ಲಲ್ಲೇ ಬಾಲ್ ಬೇರಿಂಗ್ ಮಾಡಿರೋದು ನೋಡಿ, ಬೇರಿಂಗ್ ಇದೆ, ಬಾಲ್ ಬೇರಿಂಗ್ ನೋಡಿ. ಮೇಲೆ ಹಲವು ಸಲ ಟಚ್ ಮಾಡಬಾರ್ದು, ಹಾಗೆ ನೋಡಬೇಕು. ಮೇಲೂ ಕೂಡ ನೋಡಿ ಬಾಲ್ ಬೇರಿಂಗ್ ಇದೆ. ಇಷ್ಟು ಮಾತ್ರ ತಿರುಗಿಸಿದ್ರೆ ತಿರುಗೋದು, ಈಗ ತಿರುಗಲ್ಲ. ಶಿಲ್ಪಿ ಇಷ್ಟೆಲ್ಲ ಮಾಡಿ ಇದೊಂದು ಖಾಲಿ ಜಾಗ ಬಿಟ್ಟಿದೆ ನೋಡಿ. ಕೆತ್ತನೆ ಕೆಲಸ ಮಾಡ್ದಲೇ ಏನಾದರೂ ಬಿಟ್ಟಿದ್ರೆ ಈ ದೇವಸ್ಥಾನದಲ್ಲಿ ನೆಕ್ಸ್ಟ್ ಬರೋರು ಅದೇನು ಬಿಟ್ಟಿದ್ದಾರೆ ಅದನ್ನು ಈ ಜಾಗ ಮಾಡಿ ತೋರಿಸ್ಲಿ ಅಂತ ಚಾಲೆಂಜ್ಗೋಸ್ಕರ ಬಿಟ್ಟಿದ್ದಾರೆ. ಯಾರೂ ಮಾಡೋಕ್ಕಾಗಿಲ್ಲ, ಅವ್ರು ಮಾಡಿರೋದನ್ನು ಉಳಿಸ್ಕೋಬೇಕಷ್ಟೇ ನಾವೀಗ. ಇವಾಗ ಗೊತ್ತಾಯಿತು ಇದೊಂದು ಜ್ಞಾನ ಭಂಡಾರ ಅಂತೇಳಿ. ಇಂಥ ದೇವಸ್ಥಾನಗಳು ನಾವು ಹಾಫ್ ಆನ್ ಅವರ್ 1 ಅವರ್ ನೋಡೋಕ್ಕಾಗಲ್ಲ. ಇದನ್ನೆಲ್ಲ ನೋಡಬೇಕಂದ್ರೆ ಎಲ್ಲ ಇಲ್ಲೇ ಸೆಟ್ಲ್ ಆಗಬೇಕು. ಇಲ್ಲೇ ಸೆಟ್ಲ್ ಆಗ್ತೀರಾ? ಮಿನಿಮಮ್ ಅಂದರೆ ಒಂದು ದಿನನಾದರೂ ಬೇಕು.
ಒಂದು ದಿನ ಇರ್ತೀರಾ, ಒಂದು ದಿನ ಇರೋಕ್ಕಾಗಲ್ಲ. ಹಾಗಾಗಿ ನಾನು ನಿಮಗೆ ಮುಖ್ಯವಾಗಿ ಇರೋದು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಿಂದೆ 103 ವರ್ಷ ಸಮಯ ತೆಗೆದುಕೊಂಡ್ರು ಈ ಭವ್ಯವಾದ ದೇವಸ್ಥಾನವನ್ನು ಕಂಪ್ಲೀಟ್ ಮಾಡೋದಕ್ಕೆ. 103 ವರ್ಷ ಸಮಯ ತೆಗೆದುಕೊಂಡಂಥ ದೇವಸ್ಥಾನವನ್ನು ಅಟ್ಲೀಸ್ಟ್ ನಾವು 1 ಅವರ್ ನೋಡಿ ನಮ್ಮ ಶಿಲ್ಪಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಲ್ವ. ನೀವು ಮೈಸೂರಿಂದ ಬಂದು ಇಲ್ಲಿರೋ ಮಾಹಿತಿ ಎಲ್ಲ ತಿಳ್ಕೊಂಡು ನಮ್ಮ ಶಿಲ್ಪಿಗಳಿಗೆ ನೀವೆಲ್ಲ ಸೇರಿ ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದೀರಲ್ವ. ಹಾಗಾಗಿ ನಿಮ್ಮ ಪ್ರಯಾಣ ಎಲ್ಲ ಸುಖಕರವಾಗಿರಲಿ. ಎಲ್ಲ ಹೋಗ್ಬಿಟ್ಟು ಬನ್ನಿ. ವಿಶ್ ಹ್ಯಾಪಿ ಜರ್ನಿ.